ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕ್ಷಣಗಣನೆ ಶುರುವಾಗಿದೆ. ಈ ಮಧ್ಯೆ 10 ಗಂಟೆಯ ನಂತರ ಡಿಸಿಎಂ ಹೊರಡುತ್ತಾರೆ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಅನ್ನೋ ಮಾಹಿತಿ ಇದೆ. 10ರ ಬಳಿಕ ನಿಗದಿತ ಸಮಯ 9:15 9:20, ಬಟ್ ಅವರು ತಡವಾಗಿ ಹೋಗ್ತಾರಂತೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್. ತಡ ಆಗಿದೆ ಆಲ್ರೆಡಿ. 10ರ ನಂತರವೇ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಲಂಚ್ ಮೀಟಿಂಗ್ ಆಗಿ ಬದಲಾಗುತ್ತೋ ಗೊತ್ತಿಲ್ಲ, ಒಟ್ಟು ತಡವಾಗಿ ಹೋಗ್ತಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. 10ರ ನಂತರವೇ ಹೋಗ್ತಾರೆ. ಬ್ರೇಕ್ಫಾಸ್ಟ್ಗೆ ಹೋದವರು ಲಂಚ್ ಮುಗಿಸಿಯೇ ಬರ್ತಾರೋ, ಸುದೀರ್ಘ ಮೀಟಿಂಗ್ ಆದ್ರೆ ಲಂಚ್ ಮುಗಿಸಿನೇ ಬರಬೇಕು, ಅಥವಾ ಚಿಕ್ಕ ಮೀಟಿಂಗ್ ಆಯ್ತು ಅಂತಂದ್ರೆ ಬ್ರೇಕ್ಫಾಸ್ಟಿಗಷ್ಟೇ ಸೀಮಿತವಾಗತ್ತೆ. ಒಂದು ವೇಳೆ 12 ಗಂಟೆ ನಂತರ ಸೇರಿದ್ರು ಅಂತಂದ್ರೆ ಅದನ್ನು ಬ್ರಂಚ್ ಅಂತ ಕರೀತಾರೆ ಆಧುನಿಕ ಭಾಷೆಯಲ್ಲಿ, ಅಥವಾ ಮಾಡರ್ನ್ ಇಂಗ್ಲಿಷ್ ಅಲ್ಲಿ ಅದನ್ನು ಬ್ರಂಚ್ ಅಂತ ಕರೀತಾರೆ. ಆ ಕಡೆಗೆ ಬ್ರೇಕ್ಫಾಸ್ಟು ಅಲ್ಲ, ಈ ಕಡೆ ಲಂಚು ಅಲ್ಲ ಅಂತದ್ದಾಗತ್ತಾ ಗೊತ್ತಿಲ್ಲ. ನಾನು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಒಂದು ವಿಚಾರ ಕೇಳ್ತಾ ಇದ್ದೆ. ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಟು ಕೊಡಲ್ಲ ಅನ್ನುವಂಥ ಯೋಚನೆ ಮಾಡಬೇಕು ಅಂತ ಆದ್ರೆ ಅದು ಮೋಹನ, ಕುರ್ಚಿ ಮೇಲೆ ಇರುವಂತ ಮೋಹನ, ಅಥವಾ ಅಧಿಕಾರದ ಅನಿವಾರ್ಯತೆನಾ, ಅಥವಾ ರಾಜಕೀಯ ಅನಿವಾರ್ಯತೆನಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ 2006ರಲ್ಲಿ ಕಾಂಗ್ರೆಸ್ಸಿಗೆ ಬಂದರು ಸಿದ್ದರಾಮಯ್ಯ, 2008ರಿಂದ ಪ್ರತಿಪಕ್ಷ ನಾಯಕ, 13ರಿಂದ ಮುಖ್ಯಮಂತ್ರಿ, ಮತ್ತೆ 19ರಲ್ಲಿ ಮತ್ತೆ ಪ್ರತಿಪಕ್ಷ ನಾಯಕ, ಮತ್ತೆ 23ರಲ್ಲಿ ಮತ್ತೆ ಮುಖ್ಯಮಂತ್ರಿ. ಸರ್ಕಾರಿ ಕಾರಣದಿಂದ ಇಳಿದೇ ಇಲ್ಲ. ಬಟ್ ಅದು ಮೋಹ ಅಂತ ಭಾವಿಸ್ಬೇಕು ನಾವು, ರಾಜಕೀಯ ಅನಿವಾರ್ಯತೆ ಅಂತ ಭಾವಿಸ್ಬೇಕು. ಫೈನ್ ರಕ್ಷತ್. ನೋಡಿ, ಮೋಹ ಇಲ್ಲದವನು, ಮಹತ್ವಾಕಾಂಕ್ಷೆ ಇಲ್ಲದವನು, ಫೈರ್ ಅಂಡರ್ ದ ಬೆಲ್ಲಿ ಇಲ್ಲದವನು ರಾಜಕಾರಣಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೋಹ ಇಲ್ಲದವನು, ಈ ಸರ್ವಸಂಗ ಪರಿತ್ಯಾಗದ ಶೂನ್ಯ ಸಿಂಹಾಸನದ ಮೇಲೆಯೇ ಸನ್ಯಾಸಿಗಳಿಗೆ ಮೋಹ ಇರುತ್ತೆ. ಇನ್ನು ಸಕಲ ಐಶ್ವರ್ಯಗಳನ್ನು ಕೊಡುವ ದೊರೆಯ ಪಟ್ಟದ ಮೇಲೆ ಮೋಹ ಇರದೇ ಇದ್ರೆ ಆತ ರಾಜಕಾರಣಿ ಯಾಕಾಗಬೇಕು? ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಇಸ್ ಅ ವೆರಿ ಪರ್ಸ್ನಲ್ ಥಿಂಗ್. ಆದರೆ ನೀವು ಕುರ್ಚಿ ಮೇಲೆ ಮೋಹನೂ ಇರುತ್ತೆ, ಮತ್ತು ಯಾಕೆ ಬಿಟ್ಟು ಕೊಡಬೇಕು? ನೋಡಿ, ಅವ್ರ ಕ್ಲೇಮ್ ಏನು? 2023ರಲ್ಲಿ ಜನ ನನ್ನ ಕಾರಣದಿಂದ, ಸಿದ್ದರಾಮೋತ್ಸವ ತಾನೇ ಕರ್ನಾಟಕದ ರಾಜಕಾರಣದಲ್ಲಿ ಬದಲಾಯಿಸುವಿಕೆಯನ್ನು ತಂದಿರತಕ್ಕಂಥದ್ದು. ನಾನು ಮಾಸ್ ಲೀಡರ್ ಅನ್ನುವ ಕಾರಣಕ್ಕೋಸ್ಕರ ಓಟ್ ಬಂದಿದ್ದು, ನಾನು ಯಾಕೆ ಬಿಟ್ಟು ಕೊಡಬೇಕು ಅನ್ನುವ ಪ್ರಶ್ನೆ ನಿಶ್ಚಿತವಾಗಿರುತ್ತೆ. ಮತ್ತು ಅವ್ರ ಕ್ಲೇಮ್ ಏನು? ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನನಗೆ ಬಹುಮತ ಇತ್ತು, ಹೈಕಮಾಂಡ್ ಏನು ನನ್ನನ್ನು ಸಿದ್ದರಾಮಯ್ಯನವರೇ ನೀವೇ ಮುಖ್ಯಮಂತ್ರಿ ಆಗಬೇಕು ಅಂತ ಕೊಟ್ಟಿದ್ದಲ್ಲ, 2013ರಲ್ಲೂ ಕೊಟ್ಟಿದ್ದಲ್ಲ, 2020 ಅವ್ರ ಪ್ರಕಾರ. ಮತ್ತು ಈಗ ಸತತವಾಗಿ ಅಧಿಕಾರದಲ್ಲಿದ್ದಾರೆ ಅಂತಂದರೆ ಹಿ ಹ್ಯಾಸ್ ದ ಕೆಪಾಸಿಟಿ ಟು ಡೆಲಿವರ್. ಈ ವಿಷಯದಲ್ಲಿ ದೇವೇಗೌಡರು, ಸಿದ್ದರಾಮಯ್ಯನವರು ಮತ್ತು ಯಡಿಯೂರಪ್ಪನವರ ಬಗ್ಗೆ ಯಾವುದೇ ಆಂಬಿಗ್ವಿಟಿ ಇಲ್ಲ. ಕಳೆದ 20 ವರ್ಷಗಳ ರಾಜಕಾರಣದಲ್ಲಿ ನಿಸ್ಸಂದೇಹವಾಗಿ ಮಾಸ್ ಲೀಡರ್ಸ್ಗಳವರು. ಇಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದೇನು? 2020 ನೋಡಿ, ಈ ಅಧಿಕಾರ ಹಂಚಿಕೆ, ಭರವಸೆ ಇವೆಲ್ಲ. ಬಟ್ ಇಲ್ಲಿ DK ಬೆಂಬಲಿಗರು ಒಂದು ಪ್ರಶ್ನೆ ಕೇಳ್ತಾರೆ, ಅಧಿಕಾರ ಬಂದಾಗಲೆಲ್ಲ ನಾನೇ ಹಕ್ಕುದಾರ ಅಂತ ಹೇಳ್ತಾ ಹೋದ್ರೆ ನಮ್ಗೆ ಅವಕಾಶ ಯಾವಾಗ? ಅಲ್ಲ, ಅದು ಕರೆಕ್ಟ್. ಬಟ್ ಅದು ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಏನು ಒಡಂಬಡಿಕೆ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಆಗಬೇಕು. ಈಗ ಈಗ ಯಡಿಯೂರಪ್ಪನವರು 83ರಲ್ಲಿ ಶಾಸಕರಾದರು, 89ರಲ್ಲಿ ರಾಜ್ಯಾಧ್ಯಕ್ಷರಾದರು. ಸತತವಾಗಿ ಅವರು ವಿರೋಧ ಪಕ್ಷದ ನಾಯಕ 94ರಲ್ಲಿದ್ದರು, 99ರಲ್ಲಿ ಸೋತರು, ವಿರೋಧ ಪಕ್ಷದ ನಾಯಕರಿರಲಿಲ್ಲ. 2004ರಲ್ಲಿ ವಿರೋಧ ಪಕ್ಷದ ನಾಯಕರಾದರು, 2006ರಲ್ಲಿ ಉಪಮುಖ್ಯಮಂತ್ರಿ ಆದರು, 2008ರಲ್ಲಿ ಮುಖ್ಯಮಂತ್ರಿ ಆದರು, 2014ರಲ್ಲಿ ಲೋಕಸಭಾ ಸದಸ್ಯರಾದರು, 2018ರಲ್ಲಿ ಶಾಸಕರಾದರು, 19ಕ್ಕೆ ಮುಖ್ಯಮಂತ್ರಿ ಆದರು, 21ಕ್ಕೆ ಇಳಿದ್ರು. ದಟ್ ಈಸ್ ಯುವರ್ ಕೆಪಾಸಿಟಿ ಟು ಬಿ ಇನ್ ಪವರ್. ಸುಮ್ಮನೆ ಯಾರೋ ನಿಮ್ಮನ್ನು, ಈಗ ಜಗದೀಶ್ ಶೆಟ್ಟರನ್ನು, ಬಸವರಾಜ ಬೊಮ್ಮಾಯಿಯನ್ನು, ಸದಾನಂದ ಗೌಡರನ್ನು ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿ ಮಾಡ್ತಾ? ಎಸ್. ಈ ಯಾಕೆ ನೀವು ಮುಖ್ಯಮಂತ್ರಿ ಆಗ್ತೀರಿ, ಯಾಕೆ ವಿರೋಧ ಪಕ್ಷದ ನಾಯಕರಾಗ್ತೀರಿ ಅನ್ನೋದು ದಟ್ ಈಸ್ ಯುವರ್ ಕೆಪಾಸಿಟಿ ಟು ಡೆಲಿವರ್ ತಾನೆ. ಸ್ವಯಂಮೇವ ಮೃಗೇಂದ್ರತ. ಹೌದು, ಸ್ವಯಂಮೇವ ಮೃಗೇಂದ್ರತ ಅದು. ಈಗ ಸಿದ್ದರಾಮಯ್ಯನವ್ರು, ಈ ಪ್ರಶ್ನೆ ಯಾರು ಸಿದ್ದರಾಮಯ್ಯನವ್ರಿಗೆ ನನಗನ್ಸೋದು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಹೈಕಮಾಂಡ್ ದಿಲ್ಲಿಗೆ ಕಳಿಸ್ತು, ಯಾಕೆ? ಸಿದ್ದರಾಮಯ್ಯನವ್ರನ್ನ ಕಳಿಸ್ಬೋದಿತ್ತಲ್ಲ. ಬಿಕಾಸ್ ಸಿದ್ದರಾಮಯ್ಯನವರು ರಾಜ್ಯದ ರಾಜಕಾರಣದಲ್ಲಿ ನಮಗೆ ಅಧಿಕಾರವನ್ನು ತಂದು ಕೊಡಬಲ್ಲರು. ಇರ್ಬೋದು, ಅವ್ರಿಗೆ ಲ್ಯಾಕ್ಯೂನಾ ಇರ್ಬೋದು. ಅಧಿಕಾರ ಬಂದ ನಂತರ 18ರಲ್ಲಿ ಅವ್ರಿಗೆ ವಾಪಸ್ ಅಧಿಕಾರ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ರಾಜ್ಯದ ರಾಜಕಾರಣದಲ್ಲಿ ಯಾರಿಗೂ ಅಧಿಕಾರ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಸಿದ್ದರಾಮಯ್ಯನವ್ರಿಗಷ್ಟೇ ಯಾಕೆ,
ಯಡಿಯೂರಪ್ಪನವ್ರಿಗೂ ಆಗಿಲ್ಲ, ದೇವೇಗೌಡರಿಗೂ ಆಗಿಲ್ಲ, ಕುಮಾರಸ್ವಾಮಿ ಅವ್ರಿಗೂ ಆಗಿಲ್ಲ, ಯಾರಿಗೂ ಅಧಿಕಾರ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಪ್ರಶ್ನೆ ಏನು ರಕ್ಷತ್, ಇದೆಲ್ಲ ಯಾಕೆ ಬಂತು? ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪರಮೇಶ್ವರ್ ಹೈಕಮಾಂಡ್ ಮಾತನ್ನು ಕೇಳುವ ರಾಜಕಾರಣಿಗಳು. ಅವರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು 2008ರಲ್ಲಿ ನೋಡಿ, ಅವರು 72ರಿಂದ 2004ರವರೆಗೆ ಗುರುಮಿಟ್ಕಲ್ನಲ್ಲಿ ಇರ್ತಾರೆ. 8ರಲ್ಲಿ ಡಿಲಿಮಿಟೇಷನ್ ಆಗುತ್ತೆ, ಚಿತ್ತಾಪುರಕ್ಕೆ ಬರ್ತಾರೆ. 9ಕ್ಕೆ ಹೈಕಮಾಂಡ್, 8ರಲ್ಲಿ ಅವ್ರದೇ ನೇತೃತ್ವದಲ್ಲಿ ಟಿಕೆಟ್ ಹಂಚಿಕೆ ಆಗುತ್ತೆ, 79-80 ಸೀಟ್ ಬರ್ತವೆ. ಖರ್ಗೆ ಅವರು ಯಾವತ್ತೂ ಇನ್ನೂ ಸಿಕ್ಕಾಗ ಹೇಳ್ಕೊಳ್ತಾರೆ, ಆಗ ಮಂತ್ರಿಗಳು 18-20 ಜನ ಸೋತಿದ್ದಿಲ್ಲ ಅಂದರೆ ನಾನು ಮುಖ್ಯಮಂತ್ರಿ ಆಗ್ಬಿಡ್ತಿದ್ದೆ. ಅವ್ರನ್ನ 9ರಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವ್ರು ಬೇಕೋ ಖರ್ಗೆ ಅವರು ಬೇಕು ಅಂದಾಗ ಸಿದ್ದರಾಮಯ್ಯನವರು ರಾಜ್ಯಕ್ಕೆ, ಖರ್ಗೆ ಅವರು ದಿಲ್ಲಿಗೆ ಅಂತ ಡಿವೈಡ್ ಮಾಡಿ ಅವರನ್ನು ದಿಲ್ಲಿಗೆ ಕಳಿಸ್ತು. ಪರಮೇಶ್ವರ್ 13ರಲ್ಲಿ ಸೋತರು, ಅವ್ರಿಗೆ ಆ ಕ್ಲೇಮನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಇಲ್ಲಿ ಪ್ರಶ್ನೆ ಎರಡಿವೆ. ಒಂದು, ಫೈಟ್ ಇಸ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್, ಹೂ ಹಿಮ್ಸೆಲ್ಫ್ ಇಸ್ ಆಲ್ಸೋ ಎ ಸ್ಟ್ರಾಂಗ್ ಮ್ಯಾನ್. ಸರ್, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. 2019ರ ಸಮಯದಲ್ಲಿ ಬಿಜೆಪಿ ಸರ್ಕಾರ ಬಂತು. ಕಾಂಗ್ರೆಸ್ ಅತ್ಯಂತ ಸಂಕಷ್ಟದ ದಿನಗಳನ್ನು ನೋಡ್ತಾ ಇತ್ತು ರಾಜ್ಯದಲ್ಲಿ. ದಿನೇಶ್ ಗುಂಡೂರಾವ್ ಅವರು ಅಧ್ಯಕ್ಷರಾಗಿದ್ದರು, ಬೈ ಎಲೆಕ್ಷನ್ಗಳ ಅಷ್ಟಕ್ಕಷ್ಟು ಸೋಲುವಂಥ ಸ್ಥಿತಿ ಬಂತು. ಸಿದ್ದರಾಮಯ್ಯ ಅವರು ಆಪ್ತರೆ ರಾಜ್ಯಾಧ್ಯಕ್ಷರಾಗಿದ್ದು. ಅಂಥ ಸ್ಥಿತಿಯಲ್ಲಿದ್ದಂಥ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದು ನಿಲ್ಲಿಸಬೇಕು ಅಂತಾದರೆ ನನ್ನ ಕಾಂಟ್ರಿಬ್ಯೂಷನ್ ಇದೆ. ನನಗೆ ಈಗ ಸಿಗದಿದ್ರೆ ಮತ್ತೆ ಯಾವಾಗ ಸಿಗಬೇಕು? ಅಲ್ಲ, ಅದು ಕರೆಕ್ಟ್ ಇದೆ, ನಿಮ್ಮದು ಕ್ಲೇಮ್ ಕರೆಕ್ಟ್ ಇದೆ. ಯಾರ ಕ್ಲೇಮನ್ನು ಕೂಡ ನಿರಾಕರಿಸಿದವ್ರು ಯಾರೂ ಇರಲ್ಲ. ಪ್ರಶ್ನೆ ಇಲ್ಲಿ ಎರಡಿವೆ. ಒಂದು, ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ, ಹಿ ಹಿಮ್ಸೆಲ್ಫ್ ಇಸ್ ಅ ಸ್ಟ್ರಾಂಗ್ ಮ್ಯಾನ್. ಮತ್ತು ಕರ್ನಾಟಕದ ರಾಜಕಾರಣದಲ್ಲಿ ಮನೆಯಿಂದ ಹೊರಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.